ಕೊಡಗಿನಲ್ಲಿ ಗೊಬ್ಬರ ತೂಕದಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಐಪಿಎಲ್ ಕಂಪನಿಯಿಂದ ರೈತರಿಗೆ ವಂಚನೆ ಆಗಿರುವ ಆರೋಪ ಇಲ್ಲಿ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಕೊಡಗಿನಲ್ಲಿ ಗೊಬ್ಬರ ತೂಕದಲ್ಲಿ ಗೋಲ್ಮಾಲ್ ಆರೋಪ. ಐಪಿಎಲ್ ಕಂಪನಿಯಿಂದ ರೈತರಿಗೆ ವಂಚನೆ. 50 ಕೆಜಿ ಚೀಲದಲ್ಲಿ ತೂಕ ಕಡಿಮೆ ಆರೋಪ. ಕೃಷಿ ಕಚೇರಿಗೆ ದೂರು ಸಲ್ಲಿಸಿರುವ ರೈತರು. ಗೊಬ್ಬರ ತೂಕದಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಗೊಬ್ಬರ ವಿತರಣೆಯಲ್ಲಿ ಮೋಸ. ಕೊಡಗಿನಲ್ಲಿ ಗೊಬ್ಬರ ಹಗರಣ ಆರೋಪ. ತಕ್ಷಣ ತನಿಖೆಗೆ ಆಗ್ರಹ. ರೈತರಿಂದ ತೀವ್ರ ಆಕ್ರೋಶ ಹೊರಬಂದಿದೆ. ಗೊಬ್ಬರ ತೂಕ ತಪಾಸಣೆಗೆ ರೈತರು ಆಗ್ರಹ ಮಾಡಿದ್ದಾರೆ. ಕೃಷಿ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ರೈತರು. ಗೊಬ್ಬರ ವಂಚನೆ ಪ್ರಕರಣ ಬಯಲಾಗ್ತಾ ಇದ್ದಂತೆ ಕೃಷಿ ಇಲಾಖೆಗೆ ರೈತರು ದೂರು ಸಲ್ಲಿಸಿದ್ದಾರೆ. ಕೊಡಗಿನಲ್ಲಿ ಗೊಬ್ಬರ ತೂಕದಲ್ಲಿ ಗೋಲ್ಮಾಲ್ ಆರೋಪ ಇಲ್ಲಿ ಕೇಳಿ ಬಂದಿರುವಂತಹದ್ದು. ಐಪಿಎಲ್ ಎಂಬ ಕಂಪನಿಯಿಂದ ರೈತರಿಗೆ ವಂಚನೆ ಆಗಿದೆಯಾ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. 50 ಕೆಜಿ ಚೀಲದಲ್ಲಿ ತೂಕ ಕಡಿಮೆ ಆಗಿರುವ ಆರೋಪ ಕೇಳಿ ಬಂದಿರುವಂತಹದ್ದು. ಕೃಷಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ ರೈತರು. ಇಲ್ಲಿನ ಕೊಡಗಿನ ರೈತರು ಏನಿದ್ದಾರೆ ಕೃಷಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಗೊಬ್ಬರ ತೂಕದಲ್ಲಿ ಅಕ್ರಮದ ಆರೋಪ ಕೇಳಿರುವಂತಹ ರೈತರು ಕೊಡಗು ಜಿಲ್ಲೆಯಲ್ಲಿ ಗೊಬ್ಬರ ವಿತರಣೆಯಲ್ಲಿ ಮೋಸ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಕೊಡಗಿನಲ್ಲಿ ಗೊಬ್ಬರ ಹಗರಣದ ಆರೋಪ. ರೈತರಿಂದ ತೀವ್ರ ಆಕ್ರೋಶ. ಗೊಬ್ಬರ ತೂಕ ತಪಾಸಣೆಗೆ ಆಗ್ರಹ ಮಾಡಿದ್ದಾರೆ. ಕೃಷಿ ಇಲಾಖೆಗೆ ದೂರು ಸಲ್ಲಿಕೆ ನೀಡಿರುವಂತಹ ರೈತರು. ಗೊಬ್ಬರ ವಂಚನೆ ಪ್ರಕರಣ ಬಯಲಾಗ್ತಾ ಇದ್ದಂತೆ ಕೃಷಿ ಇಲಾಖೆಗೆ ರೈತರು ದೂರು ಸಲ್ಲಿಸಿದ್ದಾರೆ. ಅಂದ್ರೆ ಐಪಿಎಲ್ ಗೊಬ್ಬರ ಕಂಪನಿಯು ರೈತರಿಗೆ ಮೋಸ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಗೊಬ್ಬರದ ತೂಕದಲ್ಲಿ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕೃಷಿ ಇಲಾಖೆಗೆ ದೂರು ನೀಡಿದ್ದಾರೆ. ಮಡಿಕೇರಿಯ ಕೃಷಿ ಕಚೇರಿಗೆ ಆಗಮಿಸಿದ ರೈತರು ಐಪಿಎಲ್ ಎಂಬ ಕಂಪನಿಯು ವಿತರಿಸುತ್ತಿರುವ ಗೊಬ್ಬರದಲ್ಲಿ ತೂಕದ ಮೋಸ ಮಾಡ್ತಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ 50 ಕೆಜಿ ತೂಕದ ಚೀಲಗಳಲ್ಲಿ 46 ರಿಂದ 47 ಕೆಜಿ ಮಾತ್ರ ಗೊಬ್ಬರ ಪತ್ತೆಯಾಗಿದೆ ಎಂದು ರೈತರು ದೂರಿದ್ದಾರೆ. ಇದರಿಂದಾಗಿ ರೈತರು ಗೊಬ್ಬರ ಖರೀದಿಯಲ್ಲಿ ವಂಚನೆಗೊಳಗಾಗ್ತಾ ಇದ್ದಾರೆ. ಕೊಡಗಿನ ಹಾತೂರು VSSN ವತಿಯಿಂದ ಈ ಕುರಿತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. VSSN ಅಧ್ಯಕ್ಷರಾದ ಬಾಂಡ್ ಗಣಪತಿ ಅವರ ನೇತೃತ್ವದಲ್ಲಿ ರೈತರು ಮಡಿಕೇರಿಯಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಗೆ ತೆರಳಿ ದೂರು ಸಲ್ಲಿಸಿದ್ರು. ಈ ವೇಳೆ 50 ಚೀಲ ಗೊಬ್ಬರವನ್ನ ತಂದು ತೂಕ ಮಾಡಿ ಪರಿಶೀಲಿಸಿದ ನಂತರ ದೂರು ದಾಖಲಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಸಹಕಾರ ಸಂಘಗಳು ಗೊಬ್ಬರವನ್ನ ತೂಕ ಮಾಡುವಂತೆ ಮನವಿ ಮಾಡಿರುವ VSSN ರೈತರಿಗೆ ಆಗುತ್ತಿರುವ ಮೋಸವನ್ನ ತಡೆಯಲು ಮತ್ತು ನ್ಯಾಯ ಒದಗಿಸಲು ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ರೈತರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡಿದ್ದಾರೆ. ಕೊಡಗಿನಲ್ಲಿ ಗೊಬ್ಬರ ತೂಕದಲ್ಲಿ ಗೋಲ್ಮಾಲ್ ಆರೋಪ. ಐಪಿಎಲ್ ಕಂಪನಿಯಿಂದ ರೈತರಿಗೆ ವಂಚನೆ. 50 ಕೆಜಿ ಚೀಲದಲ್ಲಿ ತೂಕ ಕಡಿಮೆ ಆರೋಪ. ಕೃಷಿ ಕಚೇರಿಗೆ ದೂರು ಸಲ್ಲಿಸಿದ ರೈತರು. ಗೊಬ್ಬರ ತೂಕದಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಗೊಬ್ಬರ ವಿತರಣೆಯಲ್ಲಿ ಮೋಸ ಆಗಿರುವಂತದ್ದು. ಕೊಡಗಿನಲ್ಲಿ ಗೊಬ್ಬರ ಹಗರಣದ ಆರೋಪ. ತಕ್ಷಣ ತನಿಖೆಗೆ ಆಗ್ರಹ. ರೈತರಿಂದ ತೀವ್ರ ಆಕ್ರೋಶ. ಗೊಬ್ಬರ ತೂಕ ತಪಾಸಣೆಗೆ ಆಗ್ರಹ ಮಾಡಿದ್ದಾರೆ ರೈತರು. ಕೃಷಿ ಇಲಾಖೆಗೆ ದೂರು ಸಲ್ಲಿಕೆ ನೀಡಿದ್ದಾರೆ ರೈತರು. ಗೊಬ್ಬರ ವಂಚನೆ ಪ್ರಕರಣ ಬಯಲು. ಕೊಡಗಿನಲ್ಲಿ ಗೊಬ್ಬರ ತೂಕದಲ್ಲಿ ಗೋಲ್ಮಾಲ್ ಆರೋಪ.
ಐಪಿಎಲ್ ಕಂಪನಿಯಿಂದ ರೈತರಿಗೆ ವಂಚನೆ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇರುವಂತದ್ದು. 50 ಕೆಜಿ ಚೀಲದಲ್ಲಿ ತೂಕ ಕಡಿಮೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ಕೃಷಿ ಕಚೇರಿಗೆ ದೂರು ಸಲ್ಲಿಸಿದ್ದ ರೈತರು ಗೊಬ್ಬರ ತೂಕದಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಗೊಬ್ಬರ ವಿತರಣೆಯಲ್ಲಿ ಮೋಸದ ಆರೋಪ. ಕೊಡಗಿನಲ್ಲಿ ಗೊಬ್ಬರ ಹಗರಣ ಆರೋಪ. ತಕ್ಷಣ ತನಿಖೆಗೆ ಆಗ್ರಹಿಸಿರುವ ರೈತರಿಂದ ತೀವ್ರ ಆಕ್ರೋಶ. ಗೊಬ್ಬರ ತೂಕ ತಪಾಸಣೆಗೆ ಆಗ್ರಹ ಮಾಡಿದ್ದಾರೆ ರೈತರು. ಕೃಷಿ ಇಲಾಖೆಗೆ ದೂರು ಸಲ್ಲಿಕೆ. ಗೊಬ್ಬರ ವಂಚನೆ ಪ್ರಕರಣ ಬಯಲು. ಕೊಡಗಿನಲ್ಲಿ ಗೊಬ್ಬರ ತೂಕದಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿರುವಂತದ್ದು.